ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಜಿಲ್ಲೆಯ ಕನಸಿನ ಯೋಜನೆ ನನಸಿಗೆ. ಚೆರ್ವತ್ತೂರು ಕಾಸರಗೋಡು ಮೀನುಗಾರಿಕಾ ಬಂದರು ಉದ್ಘಾಟನೆಗೆ ಸಜ್ಜು. ಸಹಸ್ರಾರು ಮಂದಿಗೆ ಉದ್ಯೋಗಾವಕಾಶ. ವೈದ್ಯರ ಅಸಡ್ಡೆ. ಆಸ್ಪತ್ರೆ ಶೋಚನೀಯಾವಸ್ಥೆ. ಬದುಕು ಹಕ್ಕು ಸಂರಕ್ಷಣೆ ಒತ್ತಾಯಿಸಿ ಗಮನ ಸೆಳೆದ ಜನರಲ್ ಆಸ್ಪತ್ರೆ ಧರಣಿ. +2 ಮೌಲ್ಯಮಾಪನ ಅಂತಿಮ ಹಂತದಲ್ಲಿ. ಅವಸರದ ಕ್ರಮವಿಲ್ಲವೆಂದು ಶಿಕ್ಷಣ ಖಾತೆ. ಶೀಘ್ರ ಫಲಿತಾಂಶ ಪ್ರಕಟ ಸಾಧ್ಯತೆ. ಜನಸಂಪರ್ಕ. ಕುಡಿಯುವ ನೀರು, ಆರೋಗ್ಯ, ಎಂಡೋಸಲ್ಫಾನ್ ಸಹಿತ 15 ಸಮಸ್ಯೆ ಮುಖ್ಯಮಂತ್ರಿಯ ಮುಂದಿಡಲು ತೀರ್ಮಾನ. ವಾರ್ತೆಗಳು ವಿವರವಾಗಿ. ಜಿಲ್ಲೆಯ ಕನಸಿನ ಯೋಜನೆಗಳೆನಿಸಿರುವ ಚೆರ್ವತ್ತೂರು ಹಾಗೂ ಕಾಸರಗೋಡು ಮೀನುಗಾರಿಕಾ ಬಂದರುಗಳು ನಾಡಿಗೆ ಸಮರ್ಪಣೆಗೆ ಸಜ್ಜಾಗುತ್ತಿದೆ. ಚೆರ್ವತ್ತೂರು ಬಂದರು ಈ ತಿಂಗಳಿನ ಅಂತ್ಯದಲ್ಲಿ ಹಾಗೂ ಕಾಸರಗೋಡು ಬಂದರು ಇದೇ ಜುಲೈ ತಿಂಗಳಿನಲ್ಲಿ ಸಾಕಾರವಾಗಲಿದೆ. ಚೆರ್ವತ್ತೂರಿನಲ್ಲಿ ಕೆಲಸ ಪೂರ್ತಿಯಾದರೆ ಕಾಸರಗೋಡಿನಲ್ಲಿ ಡ್ರೆಡ್ಜಿಂಗ್ ಹೊರತುಪಡಿಸಿ ಉಳಿದೆಲ್ಲ ಚಟುವಟಿಕೆಗಳು ಪೂರ್ಣಗೊಂಡಿವೆ. ಕೇಂದ್ರ ಸರ್ಕಾರಿ ಯೋಜನೆಯಾಗಿರುವ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಲ್ಲಿ ಒಳಪಡಿಸಿ ಕಾಸರಗೋಡು ಮೀನುಗಾರಿಕಾ ಬಂದರು ನಿರ್ಮಿಸಲಾಗುತ್ತಿದೆ. ಕಿಯೂರು ಕಡಪುರದಲ್ಲಿ ಲ್ಯಾಂಡಿಂಗ್ ಲೈನ್ ಹಾಗೂ ಉಳಿದ ಘಟಕಗಳು ಕಾಸರಗೋಡು ನಗರದ ಕಸಬಾ ಕಡಪುರದಲ್ಲಾಗಿದೆ. ಇದರ ನಿರ್ಮಾಣಕ್ಕಾಗಿ 29.75 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ. ಹರಾಜು ಕಟ್ಟೆ, ಚಿಕಿತ್ಸಾ ವಿಭಾಗ, ಪಾರ್ಕಿಂಗ್, ವಾರ್ಫ್, ಸಂಪರ್ಕ ರಸ್ತೆ, ನೀರಾವರಿ ಸೌಕರ್ಯ, ಗೇಟ್ ಹೌಸ್ ಎಂಬಿವುಗಳು ಇಲ್ಲಿವೆ. ವಿಶ್ರಾಂತಿ ಗೃಹ, ಗಿಯರ್ ಶೆಡ್ ಸಹಿತ ಉಳಿದ ನಿರ್ಮಾಣ ಕಾರ್ಯಗಳನ್ನು ದ್ವಿತೀಯ ಹಂತದಲ್ಲಿ ಪೂರ್ತಿಗೊಳಿಸಲು ಉದ್ದೇಶಿಸಲಾಗಿದೆ. ಇದಕ್ಕೆ 9 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿದೆ. ಹಾರ್ಬರ್ ಇಂಜಿನಿಯರಿಂಗ್ ಇಲಾಖೆಯು ನಿರ್ಮಾಣ ಕಾರ್ಯಗಳಿಗೆ ಮೇಲ್ನೋಟ ವಹಿಸಿದೆ. ಕಾಸರಗೋಡು ಬಂದರು ಸಾಕಾರವಾದರೆ ಸಹಸ್ರಾರು ಮಂದಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗಲಿದೆ. ಜಿಲ್ಲೆಯ 3ನೇ ಬಂದರಾಗಿರುವ ಮಂಜೇಶ್ವರ ಬಂದರಿನ ನಿರ್ಮಾಣ ಕಾರ್ಯ ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಆರಂಭಿಸುವುದಾಗಿಯೂ ಸಂಬಂಧಿತರು ತಿಳಿಸಿದ್ದಾರೆ. ಆರೋಗ್ಯ ಹಕ್ಕು ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಜನರಲ್ ಆಸ್ಪತ್ರೆ ಮುಂದೆ ನಡೆಸಲಾದ ಧರಣಿ ಮುಷ್ಕರ ಗಮನ ಸೆಳೆಯಿತು. ಬುಧವಾರ ಪೂರ್ವಾಹ್ನ ಜರುಗಿದ ಮುಷ್ಕರದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಆಸ್ಪತ್ರೆ ಶೋಚನೀಯಾವಸ್ಥೆ, ವೈದ್ಯರ ಅಸಡ್ಡೆ ವಿರುದ್ಧ ತೀವ್ರ ರೀತಿಯ ಘೋಷಣೆಗಳು ಮೊಳಗಿದವು. ಜನರಲ್ ಆಸ್ಪತ್ರೆಯ ಕೆಲವೊಂದು ವೈದ್ಯರು ತೀರಾ ಅಸಡ್ಡೆಯಿಂದ ವರ್ತಿಸುತ್ತಿದ್ದು, ಇದು ರೋಗಿಗಳ ಮೇಲೆ ಮಾರಕ ಪರಿಣಾಮ ಬೀರುತ್ತಿದೆ. ಇದರಿಂದಾಗಿ ಆಸ್ಪತ್ರೆಯಲ್ಲಿ ಅಸಹಜ ಸಾವು ನಿರಂತರ ಸಂಭವಿಸುತ್ತಿರುತ್ತವೆ. ವೈದ್ಯರ ಅಸಡ್ಡೆ ಕೊನೆಗೊಳಿಸಬೇಕು. ಆಸ್ಪತ್ರೆ ಶೋಚನೀಯಾವಸ್ಥೆ ಪರಿಹರಿಸಬೇಕು. ಅಸಹಜ ಮರಣ ಬಗ್ಗೆ ತನಿಖೆ ನಡೆಸಬೇಕು. ಆರೋಗ್ಯದಿಂದ ಬದುಕುವ ಮನುಷ್ಯನ ಹಕ್ಕನ್ನು ಸಂರಕ್ಷಿಸಬೇಕೆಂದು ಬೇಡಿಕೆ ಇರಿಸಿ ಮುಷ್ಕರ ನಡೆಸಲಾಗಿದೆ. ಧರಣಿಯನ್ನು ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ವಿ ಗೋಪಿನಾಥನ್ ಉದ್ಘಾಟಿಸಿದರು. മാതൃകാപരമായിട്ടുള്ള പ്രവർത്തനങ്ങൾ കാഴ്ചവെക്കുന്ന ഡോക്ടർമാരുണ്ട്, നഴ്സുമാരുണ്ട്, പാരാമെഡിക്കൽ ജീവനക്കാരുണ്ട്, സാമൂഹ്യ പ്രവർത്തകരുണ്ട്, മറ്റ് ജീവനക്കാരുണ്ട്. ഇവരെയൊക്കെ നന്ദിയോടെ സ്മരിച്ചുകൊണ്ട് തന്നെയാണ് ഇന്ന് നമ്മുടെ ആരോഗ്യ സംരക്ഷണ സമിതിയുടെ ശക്തമായ ഒരു പ്രതിഷേധം എന്ന നിലയിൽ, ഒരു രോഷം എന്ന നിലയിൽ ഇതിന് ഘടകവിരുദ്ധമായി പ്രവർത്തിക്കുന്ന ഡോക്ടർമാർക്കെതിരെയും അതുപോലെ തന്നെ പാരാമെഡിക്കൽ ജീവനക്കാർക്കെതിരെയുമായിട്ടുള്ള ഒരു താക്കീതായി, ഒരു മുന്നറിയിപ്പായി ഈ അവകാശ സംരക്ഷണ ധർണയെ കാണണമെന്ന് ഞങ്ങൾ അഭ്യർത്ഥിക്കുകയാണ്. ನ್ಯಾಯವಾದಿ ಗೋಪಿ ಕೋಲಚೇರಿ ಅಧ್ಯಕ್ಷತೆ ವಹಿಸಿದರು. ವಿಜಯನ್ ಕೋಡೋತ್, ಅಂಬಲ್ತೆರೆ ಕುഞ്ഞിಕೃಷ್ಣನ್, ಸುಬೇರ್ ಪಡ್ಪು, ನ್ಯಾಯವಾದಿ ರಾಜೇಂದ್ರನ್, ಅಬ್ದುಲ್ ಖಾದರ್ ಚಟ್ಟಂಜಾಲ್, ತಂಗಚನ್ ಮಾಸ್ತರ್ ಮೊದಲಾದವರು ಮಾತನಾಡಿದರು. +2 ಫಲಿತಾಂಶ ಈ ತಿಂಗಳ 12ರ ಬಳಿಕ ಪ್ರಕಟಿಸುವುದಾಗಿ ಶಿಕ್ಷಣ ಇಲಾಖಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆಲವೆಡೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಬಾಕಿ ಉಳಿದಿದ್ದು, ಅವುಗಳನ್ನು ಶೀಘ್ರ ಪೂರ್ತಿಗೊಳಿಸಿ ಫಲಿತಾಂಶ ದಿನಾಂಕ ನಿಗದಿಪಡಿಸಲಾಗುವುದೆಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ರಾಜ್ಯದ 53 ಕೇಂದ್ರಗಳಲ್ಲಿ 26,000ದಷ್ಟು ಶಿಕ್ಷಕರು ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಡೆಸುತ್ತಿದ್ದಾರೆ. ಒಟ್ಟು ಪತ್ರಿಕೆಗಳ 95% ಮೌಲ್ಯಮಾಪನ ಈಗಾಗಲೇ ಪೂರ್ಣಗೊಂಡಿದ್ದು, 2 ದಿನದೊಳಗೆ ಪೂರ್ತಿಯಾಗುವುದು. ಬಳಿಕ ಫಲಿತಾಂಶ ದಿನ ನಿಗದಿಗೊಳಿಸುವುದಾಗಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ 9 ಲಕ್ಷದಷ್ಟು ವಿದ್ಯಾರ್ಥಿಗಳು ಹೈಯರ್ ಸೆಕೆಂಡರಿ ಪರೀಕ್ಷೆ ಬರೆದಿದ್ದು, ಫಲಿತಾಂಶ ಎದುರು ನೋಡುತ್ತಿದ್ದಾರೆ. ಕಾಸರಗೋಡಿನಲ್ಲಿ ನಡೆಯಲಿರುವ ಮುಖ್ಯಮಂತ್ರಿ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎದುರಿಸುತ್ತಿರುವ ಪ್ರಮುಖ 15 ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರಲು ನಿರ್ಧರಿಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಕುರಿತು ನಡೆದ ವಿಶೇಷ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಜಿಲ್ಲೆಯ ಪ್ರಮುಖ 15 ಸಾರ್ವಜನಿಕ ಸಮಸ್ಯೆಗಳ ಬಗೆಗೆ ಲಿಖಿತವಾಗಿ ಮನವಿ ಸಲ್ಲಿಸಲು ಸಭೆಯಲ್ಲಿ ನಿರ್ಧರಿಸಲಾಯಿತು.
ಬಾವಿಕೆರೆ ರೆಗ್ಯುಲೇಟರ್ ಕಮ್ ಬ್ರಿಡ್ಜ್, ಉದುಮ ನೂಲು ಕಾರ್ಖಾನೆ, ಮಾಡಕಲ್ ತೂಗು ಸೇತುವೆ, ಎಂಡೋಪೀಡಿತರ ವಸತಿ ನಿರ್ಮಾಣದ ಸಾಫಲ್ಯಂ ಯೋಜನೆ, ತ್ರಿಕರಿಪುರ ಉಪಖಜಾನೆ, ಮಂಜೇಶ್ವರ, ಕಾಸರಗೋಡು, ಹೊಸದುರ್ಗ ತಾಲೂಕು ಆಸ್ಪತ್ರೆಗಳ ಮೂಲಭೂತ ಸೌಕರ್ಯ, ಸಾರಿಗೆ ಸಮಸ್ಯೆ, ಸಮೂಹ ಗ್ರಾಮಗಳ ವಿಭಜನೆ, ಕಾಸರಗೋಡು ಸಿವಿಲ್ ಸ್ಟೇಷನ್ ಇತ್ಯಾದಿ ಪ್ರಮುಖ ಸಮಸ್ಯೆಗಳ ಬಗೆಗೆ ಲಿಖಿತ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭೆಯಲ್ಲಿ ಆಯಾ ಇಲಾಖಾ ಸಂಬಂಧಿತ ಜಿಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಳಂಗರ ಸರ್ಕಾರಿ ಮುಸ್ಲಿಂ ಹೈಯರ್ ಸೆಕೆಂಡರಿ ಶಾಲೆಯ ಸಪ್ತತಿ ವರ್ಷಾಚರಣೆ ಸಮಾಪ್ತಿಗೆ 70ನೇ ವಾರ್ಷಿಕೋತ್ಸವದ ಅಂಗವಾಗಿ ಪೂರ್ವ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಡೆದ 1 ವರ್ಷ ಕಾಲ ಮುಂದುವರಿದ ಆಚರಣೆಯು ಈ ತಿಂಗಳ 8-9ರಂದು ಸಮಾಪ್ತಿಯಾಗಲಿದೆ. ಸಮಾರೋಪ ಕಾರ್ಯಕ್ರಮವನ್ನು ಅತ್ಯಂತ ವೈಭವಯುತವಾಗಿ ಆಚರಿಸಲು ಸಕಲ ಸಿದ್ಧತೆ ಕೈಗೊಂಡಿರುವುದಾಗಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಶಾಲೆಗೆ ಈ ಬಾರಿಯೂ SSLCಯಲ್ಲಿ 100% ಫಲಿತಾಂಶ ದೊರೆತಿದ್ದು 8ರಂದು ಅಪರಾಹ್ನ 3 ಗಂಟೆಗೆ ಜರುಗುವ ಸಮಾರಂಭದಲ್ಲಿ ಈ ವಿದ್ಯಾರ್ಥಿಗಳನ್ನು ಅಭಿನಂದಿಸಲಾಗುವುದು. 9ರಂದು ಪೂರ್ವಾಹ್ನ ಪೂರ್ವ ವಿದ್ಯಾರ್ಥಿ ಸಂಗಮ, ಬಳಿಕ ಶಿಕ್ಷಣ ವಿಚಾರಗೋಷ್ಠಿ ನಡೆಯಲಿದೆ. ವಿಚಾರಗೋಷ್ಠಿಯನ್ನು ಕಣ್ಣೂರು ವಿಶ್ವವಿದ್ಯಾನಿಲಯ ಉಪಕುಲಪತಿ ಡಾಕ್ಟರ್ ಖಾದರ್ ಮಾಂಗಾಡ್ ಉದ್ಘಾಟಿಸಲಿದ್ದಾರೆ. KP ಜಯರಾಜನ್ ಹಾಗೂ TV ಗಂಗಾಧರನ್ ವಿಷಯ ಮಂಡಿಸಲಿರುವರು. ಪ್ರಮುಖರು ಪಾಲ್ಗೊಳ್ಳಲಿರುವರು. ಅಪರಾಹ್ನ 2 ಗಂಟೆಗೆ ಶಾಲೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಹಳೆ ಕಾಲ ಶಿಕ್ಷಕರನ್ನು ಸನ್ಮಾನಿಸುವ ಗುರುವಂದನಾ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್ ಉದ್ಘಾಟಿಸುವರು. ಮಾಜಿ ಸಚಿವ CT ಅಹಮದ್ ಅಲಿ ಸಹಿತ ಪ್ರಮುಖರು ಭಾಗವಹಿಸಲಿರುವರು. ಸಾಯಂಕಾಲ 4:15ಕ್ಕೆ ಸಮಾರೋಪ ಸಮಾರಂಭವನ್ನು ಶಾಸಕ NA ನೆಲಿಕೊನ್ನು ಉದ್ಘಾಟಿಸಲಿದ್ದಾರೆ. ಪ್ರಮುಖರು ಭಾಗವಹಿಸಲಿರುವರು. May 8-9 തീയതികളിലാണ് മുസ്ലിം ഹൈസ്കൂളിൽ വെച്ചാണ് ചടങ്ങ്. 8-ാം തീയതി തളങ്കര മുസ്ലിം ഹൈസ്കൂളിൻ്റെ ചരിത്രപരമായ കാര്യങ്ങൾ നമുക്കറിയാം. 2% നിന്നും 100%ലേക്ക് എത്തിക്കാനും കഴിഞ്ഞ 3 വർഷമായി തുടർച്ചയായി SSLCക്ക് 100% വിജയം നേടുകയും ചെയ്തിരിക്കുന്ന ഒരു വിദ്യാർത്ഥി. ಸುದ್ದಿಗೋಷ್ಠಿಯಲ್ಲಿ MP ಮೊಹಮ್ಮದ್ ಶಾಫಿ, ಏರಿಯಲ್ ಶರೀಫ್, CL ಹಮೀದ್, KA ಮೊಹಮ್ಮದ್ ಬಶೀರ್, TA ಶಾಫಿ ತೆರುವತ್ತು ಮೊದಲಾದವರು ಭಾಗವಹಿಸಿದರು. ವಂಚನಾ ಪ್ರಕರಣದಲ್ಲಿ ಆರೋಪಿಗಳಾದ ದಂಪತಿ ಪತ್ತೆಗೆ ಇಂಟರ್ಪೋಲ್ ಲುಕ್ಔಟ್ ನೋಟಿಸ್ ಜಾರಿಗೊಳಿಸಲಾಗಿದೆ. ಕಾಸರಗೋಡಿನ ಪಾಲಕೂರು ನಿವಾಸಿ CV ಸಾದಿಕ್ 33 ಹಾಗೂ ಪತ್ನಿ ಖದೀಜತ್ ನೌಷ 22 ಆರೋಪಿಗಳು. ಇವರು 2008ರಲ್ಲಿ ಗ್ಲೋಬಲ್ ಟ್ರೇಡ್ ಸೊಲ್ಯೂಷನ್ ಎಂಬ ಕಂಪನಿ ರೂಪೀಕರಿಸಿ ಭಾರೀ ಲಾಭದ ಆಮಿಷ ಒಡ್ಡಿ ಗ್ರಾಹಕರಿಂದ ಹಣ ಪಡೆದು ಪರಾರಿಯಾಗಿದ್ದರು. ಇವರ ವಿರುದ್ಧ ವಿವಿಧ ಜಿಲ್ಲೆಗಳಲ್ಲಾಗಿ ಹಲವಾರು ಕೇಸುಗಳು ದಾಖಲಾದ ಹಿನ್ನೆಲೆಯಲ್ಲಿ ಮೋಸ್ಟ್ ವಾಂಟೆಡ್ ಪಟ್ಟಿಗೆ ಸೇರಿಸಲಾಗಿದ್ದು ಶೋಧ ಕಾರ್ಯ ನಡೆಯುತ್ತಿದೆ. ಕೇಂದ್ರದ ಜನ್ಧನ್ ಯೋಜನೆಯಡಿಯಲ್ಲಿ ವಿಮಾ ಸವಲತ್ತು ಲಭಿಸಲು ಪೊಲೀಸರು ನೆರವಾಗಲಿದ್ದಾರೆ. ಅಪಘಾತದಲ್ಲಿ ಮರಣವನ್ನಪ್ಪಿದ ವ್ಯಕ್ತಿ ಯೋಜನೆಯಲ್ಲಿ ಸದಸ್ಯನಾಗಿದ್ದರೆ ಆ ಘಟನೆಯ ಪೂರ್ಣ ವರದಿಯನ್ನು ಸಂಬಂಧಿತ ಹಣಕಾಸು ಸಂಸ್ಥೆಗೆ ಪೊಲೀಸರು ನೀಡಲಿದ್ದಾರೆ. ಈ ಕುರಿತು ಕೇಂದ್ರ ಸರ್ಕಾರ ಎಲ್ಲ ಪೊಲೀಸ್ ಠಾಣೆಗಳಿಗೆ ಆದೇಶವಿತ್ತಿದೆ. ದೇಶದ ಎಲ್ಲರಿಗೂ ಬ್ಯಾಂಕ್ ಖಾತೆ ಎಂಬ ಹೆಸರಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಯೋಜನೆಯೇ ಜನ್ಧನ್ ಯೋಜನೆ. ಈ ಯೋಜನೆ ಅನ್ವಯ ಬ್ಯಾಂಕ್ ಖಾತೆ ಮಾಡಿಸಿದವರಿಗೆ ಕಾರ್ಡ್ ನೀಡಲಾಗುತ್ತಿದ್ದು ಇದರಲ್ಲಿ 1 ಲಕ್ಷ ರೂಪಾಯಿಯ ತನಕ ಅಪಘಾತ ವಿಮೆಗೆ ಖಾತೆದಾರರು ಒಳಪಡುತ್ತಾರೆ. ಯೋಜನೆಯ ಪ್ರಯೋಜನ ಬಹುತೇಕರಿಗೆ ಲಭಿಸಿಲ್ಲವೆಂಬ ಆರೋಪ ಭಾರತೀಯ ರಿಸರ್ವ್ ಬ್ಯಾಂಕಿನ ಗಮನಕ್ಕೆ ಬಂದಿದ್ದು ಇದರಿಂದ ಕೇಂದ್ರ ಸರ್ಕಾರ ಪೊಲೀಸರಿಗೆ ಅಪಘಾತದ ವರದಿ ನೀಡಲು ಆದೇಶಿಸಿದೆ. ಈ ಯೋಜನೆ ಅನ್ವಯ ಲಭಿಸುವ ರೂಪೇ ಎಂಬ ಕಾರ್ಡ್ ಹೊಂದಿರುವ ವ್ಯಕ್ತಿ ಅಪಘಾತದಿಂದ ಮರಣವನ್ನಪ್ಪಿದಲ್ಲಿ ಆ ಕುರಿತಾದ ಎಲ್ಲ ಮಾಹಿತಿ ಒಳಗೊಂಡ ವರದಿಯನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗಿದೆ. ತರುವಾಯ ಬ್ಯಾಂಕ್ಗಳು ವರದಿ ಪರಿಶೀಲಿಸಿ ಸಂಬಂಧಿತರಿಗೆ ವಿಮಾ ಸವಲತ್ತು ನೀಡಲಿದೆ. ತಂಬು ಮೇಲ್ಪರಂಬ ಸಂಘಟನೆ ಆತಿಥೇಯತ್ವ ವಹಿಸುವ 23ನೇ NA ಟ್ರೋಫಿ ಫುಟ್ಬಾಲ್ ಪಂದ್ಯಾಟಕ್ಕೆ ಸಿದ್ಧತೆ. ಗುರುವಾರ ಆರಂಭವಾಗಿ 20 ದಿನಗಳ ಕಾಲ ಪಂದ್ಯಾಟ ಮುಂದುವರಿಯಲಿದ್ದು ರಾಷ್ಟ್ರೀಯ ಮಟ್ಟದ ಆಟಗಾರರನ್ನು ಒಳಗೊಂಡು ಅನೇಕ ಪ್ರಮುಖ ತಂಡಗಳು ಸೆಣಸಾಡಲಿವೆ. ಪಂದ್ಯಾಟ ಬಗ್ಗೆ ಸಂಘಟನೆ ಪದಾಧಿಕಾರಿಗಳು ವಿವರಿಸಿದ್ದಾರೆ. ಗುರುವಾರ ರಾತ್ರಿ 7 ಗಂಟೆಗೆ ಜಿಲ್ಲಾ ಪೊಲೀಸ್ ಅಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಉದ್ಘಾಟಿಸಲಿದ್ದಾರೆ. ಪ್ರಮುಖ ಉದ್ಯಮಿ NA ಮೊಹಮ್ಮದ್ರ ಸಹೋದರ NA ಅಬ್ದುಲ್ಲಾ ಕುಂಜಿ ಸ್ಮರಣಾರ್ಥ ಪಂದ್ಯಾಟ ನಡೆಯುತ್ತಿದೆ. ಪಂದ್ಯಾಟದ ಆದಾಯವನ್ನು ಕಾರುಣ್ಯ ಚಟುವಟಿಕೆಗಳಿಗೆ ವಿನಿಯೋಗಿಸುವುದಾಗಿಯೂ ವರ್ಷದಲ್ಲಿ 1 ಬಡ ಕುಟುಂಬಕ್ಕೆ ಮನೆ ನಿರ್ಮಿಸಿ ನೀಡುವ ಯೋಜನೆಗೆ ಉದ್ದೇಶವಿರಿಸಿರುವುದಾಗಿಯೂ ಸಂಬಂಧಿತರು ತಿಳಿಸಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ DYSP ಹರಿಶ್ಚಂದ್ರ ನಾಯಕ್ ಸಹಿತ ಪ್ರಮುಖರು ಭಾಗವಹಿಸಲಿರುವರು. May 7-ാം തീയതി രാത്രി 7 മണിക്ക് ചന്ദ്രഗിരി ഹയർ സെക്കൻഡറി സ്കൂൾ മൈതാനിയിൽ പ്രത്യേക സജ്ജമാക്കിയ വെൽഫിറ്റ് ഇൻ്റർനാഷണൽ സ്റ്റേഡിയത്തിൽ വെച്ച് കാസർഗോഡ് ജില്ലാ പോലീസ് സൂപ്രണ്ട് ഓഫ് പോലീസ് ഡോക്ടർ ശ്രീനിവാസ് IPS ഉദ്ഘാടനം നിർവഹിക്കുകയാണ്. കേരള സംസ്ഥാനത്തിലെയും കർണാടകത്തിലെയും വിദേശ രാജ്യങ്ങളിൽ നിന്നുള്ള പ്രമുഖരായ കളിക്കാരടക്കം 20 പ്രമുഖ ടീമുകളാണ് ഫുട്ബോൾ മാമാങ്കത്തിൽ മാറ്റുരയ്ക്കുന്നത്.
ಸುದ್ದಿಗೋಷ್ಠಿಯಲ್ಲಿ ಕಲೆಕ್ಟರ್ ಮೈನ್ ಹಾಜಿ, ಯೂಸಫ್ ಮೇಲ್ಪರಂಬ, ತಾಜುದ್ದೀನ್ ಚೆಂಬರಿಕಾ, ಶ್ರೀಧರನ್, ಸೈಫುದ್ದೀನ್ ಕಟ್ಟಕ್ಕಾಲು ಮೊದಲಾದವರು ಉಪಸ್ಥಿತರಿದ್ದರು. ಮಂಜೇಶ್ವರದಲ್ಲಿ ನಿರ್ಮಿಸಲಾಗುವ ಮೀನುಗಾರಿಕಾ ಬಂದರಿನ ನಿರ್ಮಾಣ ಕಾರ್ಯ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭಗೊಳ್ಳಲಿದೆ ಎಂದು ಮೀನುಗಾರಿಕಾ ಇಲಾಖಾ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾರ್ಬರ್ ಇಂಜಿನಿಯರಿಂಗ್ ಇಲಾಖೆ ಮೇಲ್ನೋಟದಲ್ಲಿ ಈ ಬಂದರಿನ ನಿರ್ಮಾಣ ಕೆಲಸ ನಡೆಯಲಿದೆ. ರಾಜ್ಯದ ವಿವಿಧೆಡೆಗಳಲ್ಲಿ ಕಾರ್ಯಾಚರಿಸುವ 45 ಉನ್ನತ ಮತ್ತು ಭೌತಿಕ ಸಮನ್ವಯ ಶಿಕ್ಷಣದ ಸಂಗಮವಾದ ಕೋಆರ್ಡಿನೇಷನ್ ಆಫ್ ಇಸ್ಲಾಮಿಕ್ ಕಾಲೇಜಸ್ CICU ಉನ್ನತ ಶಿಕ್ಷಣಕ್ಕೆ ಪ್ರವೇಶ ನಡೆಸುತ್ತಿದೆ. ವಫಿಯಾ ಎಂಬ ಕೋರ್ಸುಗಳಿಗೆ ಈ ತಿಂಗಳ 11-12ರಂದು ಪ್ರವೇಶ ನಡೆಯಲಿರುವುದಾಗಿ ಸಂಬಂಧಿತರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. SSLC ದಾಟಿ ಮುಂದಿನ ಕಲಿಕೆಗೆ ಅರ್ಹತೆ ಹೊಂದಿದ ಗಂಡು ಹಾಗೂ ಹೆಣ್ಮಕ್ಕಳಿಗೆ ಸಮಗ್ರ ಇಸ್ಲಾಮಿಕ್ ಅಧ್ಯಯನದ ಜೊತೆಗೆ ವಿಶ್ವವಿದ್ಯಾನಿಲಯದ ಪದವಿಯನ್ನು ಸಮನ್ವಯಿಸಿ ನೀಡುವ ಕೋರ್ಸ್ ಇದೆಂದು ತಿಳಿಸಲಾಗಿದೆ. ಈ ತಿಂಗಳ 9ರವರೆಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಹೆಚ್ಚಿನ ಮಾಹಿತಿ ಹಾಗೂ ಅರ್ಜಿ ಫಾರಂಗಳಿಗೆ ಕುಂಬಳೆ ಬಂದ್ಯೋಡಿನ ವಾಫಿ ಕಾಲೇಜ್, ಕುಂಬಳೆಯ ಇಸ್ಲಾಂ ಶಾಫಿ ಅಕಾಡೆಮಿ ಎಂಬ ಕೇಂದ್ರಗಳನ್ನು ಸಂಪರ್ಕಿಸಬಹುದೆಂದು ತಿಳಿಸಲಾಗಿದೆ. 8 വർഷത്തെ ആൺകുട്ടികൾക്ക് 8 വർഷത്തെയും പെൺകുട്ടികൾക്ക് 5 വർഷത്തെയും മതബോധിക സമന്വയ പഠന സംവിധാനം ഒരുക്കിക്കൊണ്ടിരിക്കുന്നു. 45 കോളേജുകളിലായി അഫിലിയേറ്റഡ് കോളേജുകളിലേക്കാണ് ഇതിന്റെ പ്രവർത്തനം നടന്നു വരുന്നത്. ആ സംവിധാനത്തിലേക്കുള്ള പ്രവേശന പരീക്ഷ മെയ് 11-12 തീയതികളിലാണ് നടക്കുന്നത്. കാസർഗോഡ് ജില്ലയിൽ നാഷണൽ ഹൈവേയിൽ ബന്ദിയോട് നൂറുഹുദ മദ്രസയിലാണ് ಪ್ರವೇಶ ಪರೀಕ್ಷೆ നടക്കാൻ പോകുന്നത്. ಸುದ್ದಿಗೋಷ್ಠಿಯಲ್ಲಿ ಕಾಲೇಜ್ ಪ್ರಾಂಶುಪಾಲ MS ಖಾಲಿದ್ ಭಾಕವಿ, ಅಬ್ದುಲ್ ಲತೀಫ್ ವಾಫಿ, ಸುಹೇಲ್, ಸಲ್ಮಾನ್ ಮೊದಲಾದವರು ಭಾಗವಹಿಸಿದರು. ಕಾಸರಗೋಡನ್ನು ಕೇಂದ್ರವನ್ನಾಗಿಸಿ NCC ಬೆಟಾಲಿಯನ್ ಅನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಮೂಲಕ ಜಿಲ್ಲೆಯ ಬಹುಕಾಲದ ಬೇಡಿಕೆ ಈಡೇರಿದಂತಾಗಿದೆ. ಕಾಸರಗೋಡಿನ ಹೊರತಾಗಿ ಕೋಟ್ಟಯಂನಲ್ಲೂ ಸ್ಥಾಪಿಸಲು ಅಂಗೀಕಾರ ನೀಡಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯ ಕನಸಿನ ಯೋಜನೆ ನನಸಿಗೆ. ಚೆರ್ವತ್ತೂರು ಕಾಸರಗೋಡು ಮೀನುಗಾರಿಕಾ ಬಂದರು ಉದ್ಘಾಟನೆಗೆ ಸಜ್ಜು, ಸಹಸ್ರಾರು ಮಂದಿಗೆ ಉದ್ಯೋಗಾವಕಾಶ. ವೈದ್ಯರ ಅಸಡ್ಡೆ, ಆಸ್ಪತ್ರೆ ಶೋಚನೀಯಾವಸ್ಥೆ, ಬದುಕು ಹಕ್ಕು ಸಂರಕ್ಷಣೆ ಒತ್ತಾಯಿಸಿ ಗಮನ ಸೆಳೆದ ಜನರಲ್ ಆಸ್ಪತ್ರೆ ಧರಣಿ. +2 ಮೌಲ್ಯಮಾಪನ ಅಂತಿಮ ಹಂತದಲ್ಲಿ, ಅವಸರದ ಕ್ರಮವಿಲ್ಲವೆಂದು ಶಿಕ್ಷಣ ಖಾತೆ, ಶೀಘ್ರ ಫಲಿತಾಂಶ ಪ್ರಕಟ ಸಾಧ್ಯತೆ. ಜನಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಎಂಡೋಸಲ್ಫಾನ್ ಸಹಿತ 15 ಸಮಸ್ಯೆ ಮುಖ್ಯಮಂತ್ರಿಯ ಮುಂದಿಡಲು ತೀರ್ಮಾನ. ವಾರ್ತೆಗಳ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.